ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರ್ಯಾಬ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಡೀ ಕ್ರ್ಯಾಬನ್ನು ಕಟ್ ಮಾಡಿಬಿಟ್ಟು ತೊಳೆದು ನಾನೀಗ ಕ್ರ್ಯಾಬ್ ಕರಿಗೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು 1 kgಯಷ್ಟು ಕ್ರ್ಯಾಬನ್ನು ತಗೊಂಡಿದ್ದೀನಿ. ಕನ್ನಡದಲ್ಲಿ ನಾವು ಇದಕ್ಕೆ ಏಡಿ ಅಂತ ಹೇಳ್ತೀವಿ, ತುಳುವಲ್ಲಿ ದೆಂಜಿ ಅಂತ ಹೇಳ್ತಾರೆ. ಇದನ್ನು ನಾವೀಗ ಹೇಗೆ ಕರಿ ಮಾಡೋದಂತ ನೋಡುವ. ಇಲ್ಲಿ ನಾವು ಫಸ್ಟ್ ಮಸಾಲೆಗೆ ನಾನಿಲ್ಲಿ 6ರಿಂದ 7 ಬ್ಯಾಡಿಗೆ ಚಿಲ್ಲಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1ರಿಂದ 2 ನಿಮಿಷ ಫ್ರೈ ಆದಮೇಲೆ ನಾವಿಲ್ಲಿ ಕೊತ್ತಂಬರಿ ಬೀಜ 2 ಟೀ ಸ್ಪೂನ್ ತಗೊಂಡಿದ್ದೀನಿ, ಜೀರಾ 1 ಟೀ ಸ್ಪೂನ್ ಹಾಕ್ಕೊಳ್ಳಿ, ನಂತರ ಮೆಂತೆ 1/4 ಟೀ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಿದ್ದನ್ನು ನಾವೀಗ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾನು ಮಿಕ್ಸಿ ಜಾರಿಗೆ 8ರಿಂದ 9 ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಹುಳಿ, ಆಮೇಲೆ 1/4 ನೀರುಳ್ಳಿಯನ್ನು ತಗೊಂಡು ನೀವು ಹುರ್ಕೊಂಡಿರುವ ಐಟಮ್ಸ್ನ ಇದಕ್ಕೆ ಹಾಕಿ, ಆಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡರ್, ಮತ್ತು ನಾನಿಲ್ಲಿ 1 ಇಡೀ ತೆಂಗಿನಕಾಯಿ ತುರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಕರಿಗೆ. ಇದನ್ನು ಎಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಜೊತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀವು ಕ್ರ್ಯಾಬ್ ಸುಕ್ಕ ಥರ ಮಾಡೋದಿದ್ರೆ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಬೇಕು. ನೀವು ಕರಿ ಥರ ಮಾಡೋದಿದ್ರೆ ಇದನ್ನು ಚೆನ್ನಾಗಿ ನಯವಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ನೀರು ಹಾಕ್ಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ತರಿ ಬೇಕಂದರೆ ಬೇಗನೆ ಮಿಕ್ಸಿ ಜಾರನ್ನು ಆಫ್ ಮಾಡ್ಕೊಳ್ಳಿ. ಈಗ ನಾನು ಕ್ಲೀನ್ ಮಾಡಿಟ್ಟಿರೋ ಕ್ರ್ಯಾಬಿಗೆ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಪೌಡರ್ ಜೊತೆ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋತೀನಿ. ಅದರ ಜೊತೆ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ. 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಈ ಥರ ಬೇಯಿಸ್ಕೊಂಡ್ರೆ ಶುಂಠಿದು ಫ್ಲೇವರ್ ಕ್ರ್ಯಾಬಿಗೆಲ್ಲ ಹಿಡಿಯುತ್ತೆ. ಈಗ ನಾವು ಇದು ಬೆಂದಾಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಮಸಾಲೆ ನೀವು ರುಬ್ಬಿದ್ರಲ್ಲ ಅದನ್ನು ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಹದ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ, ಯಾಕಂದರೆ ಕ್ರ್ಯಾಬ್ನ ಸಪ್ರೇಟಾಗಿ ಬೇಯಿಸಿದ್ದೀವಿ ಸ್ವಲ್ಪ ಹೊತ್ತು, ಆಮೇಲೆ ಮಸಾಲೆ ಹಾಕಿ ಇನ್ನೂ ಒಂದು 10 ನಿಮಿಷ ಬೇಯಿಸಬೇಕು ಲೋ ಫ್ಲೇಮಲ್ಲಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಸರ್ವ್ ಮಾಡಿದರೆ ತುಂಬ ಈಸಿಯಾಗಿರುವಂಥ ಕ್ರ್ಯಾಬ್ ಕರಿ ರೆಡಿ ಆಗುತ್ತೆ. ನೀವು ಸುಕ್ಕ ಥರನೂ ಮಾಡ್ಕೋಬೇಕು, ತರಿಯಾಗಿ ಗ್ರೈಂಡ್ ಮಾಡಿದರೆ ಸುಕ್ಕ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ನಯವಾಗಿ ಗ್ರೈಂಡ್ ಮಾಡಿದರೆ ಈ ಥರ ಕರಿ ಥರ ಮಾಡ್ಕೋಬೋದು ಕ್ರ್ಯಾಬ್ ಕರಿಯನ್ನು. ಇದಕ್ಕೆ ನಾನು ಲಾಸ್ಟಿಗೆ ನೀರುಳ್ಳಿ ಮತ್ತು ಕರಿಬೇವಿದು ಒಗ್ಗರಣೆಯನ್ನು ತೆಂಗಿನೆಣ್ಣೆ ಜೊತೆ ಹಾಕ್ಕೊಂಡಿದ್ದೀನಿ. ನೀವು ತೆಂಗಿನೆಣ್ಣೆ ಬಳಸೋದಿಲ್ಲ ಅಂದರೆ ನೀವು ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಾನು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಸೂನ್ ವಿತ್ ಅ ನ್ಯೂ ರೆಸಿಪಿ.